ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಂಗೇರ್ತಾ ಇದೆ ಉಪಚುನಾವಣೆಯ ಅಖಾಡ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಬಿಜೆಪಿಯ ವೀರಣ್ಣ ಚರಂತಿಮಠ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಬಿವೈ ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು, ಆಮೇಲೆ ಸಂಸದ ಜಗದೀಶ್ ಶೆಟ್ಟರ್ ಅವರ ಸಮ್ಮುಖದಲ್ಲಿ ಈ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಚುನಾವಣಾ ಅಧಿಕಾರಿ ಸಂತೋಷ್ ಜಗಲಸಾರ್ಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಚುನಾವಣಾ ಅಖಾಡ ರಂಗೇರ್ತಾ ಇತ್ತ ದಾವಣಗೆರೆಯಲ್ಲಿ ಅತ್ತ ಬಾಗಲಕೋಟೆಯಲ್ಲಿ. ಇದೀಗ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಶಕ್ತಿ ಪ್ರದರ್ಶನ ಅನ್ನೋದನ್ನ ಕರೆಯಲಾಗುತ್ತೆ ಈ ನಾಮಪತ್ರ ಸಲ್ಲಿಕೆ. ಬಹಳಷ್ಟು ಕಾರ್ಯಕರ್ತರು, ಬೆಂಬಲಿಗರು, ಹಿರಿಯರು, ನಾಯಕರುಗಳು, ಪಕ್ಷದ ಮುಖಂಡರುಗಳು ಇವರುಗಳ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಆಗೋದು. ಇದೀಗ ನಾಮಪತ್ರ ಸಲ್ಲಿಕೆ ಬಿಜೆಪಿ ಅಭ್ಯರ್ಥಿಯಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ವೀರಣ್ಣ ಚರಂತಿಮಠ. ಗಮನಿಸ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. ಚುನಾವಣಾ ಅಖಾಡಕ್ಕೆ ಅಧಿಕೃತವಾಗಿ ಧುಮುಕಿ ಆಗಿದೆ. ನಾಮಪತ್ರ ಸಲ್ಲಿಕೆಯೂ ಆಗಿದೆ. ಚುನಾವಣೆಯನ್ನ ಎದುರಿಸೋದೊಂದು ಬಾಕಿ ಇರೋದು. ತಮ್ಮದೇ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಗೆಲ್ಲಲೇಬೇಕು ಅಂತ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು ಈ ಒಂದು ಕ್ಷೇತ್ರವನ್ನು. ಈ ಹಿಂದೆ ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ಸೋಲನ್ನ ಕಂಡಿದೆ. ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಬಾರಿ ತಯಾರಿಯಾಗಿದೆ. ಇದೀಗ ನಾಮಪತ್ರ ಸಲ್ಲಿಕೆ ಆಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ರಂಗೇರ್ತಾ ಇದೆ ಈ ಮುಖಾಂತರವಾಗಿ ಉಪಚುನಾವಣಾ ಅಖಾಡ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ಜಗದೀಶ್ ಶೆಟ್ಟರ್ ಅವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಾಥ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರೋದು. ಇನ್ನೇನಿದ್ರು ಚುನಾವಣೆಯನ್ನ ಗೆದ್ರಿಸೋದು ಹೆಂಗೆ, ಸ್ಟ್ರಾಟಜಿಯನ್ನ ಮಾಡೋದು ಹೆಂಗೆ, ಗೆಲ್ಲೋದು ಹೆಂಗೆ, ಜನರಿಂದ ವೋಟ್ ಹಾಕಿಸ್ಕೊಳ್ಳೋದು ಹೆಂಗೆ, ಇದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕು. ಚುನಾವಣೆ ಘೋಷಣೆಗಿಂತ ಮುಂಚಿತವಾಗಿ, ಅಭ್ಯರ್ಥಿಯ ಹೆಸರು ಘೋಷಣೆಗಿಂತ ಮುಂಚಿತವಾಗಿ ತಯಾರಿಗಳಂತೂ ಆಗ್ತಾನೆ ಇತ್ತು. ಕೆಳಮಟ್ಟದಿಂದ ತಯಾರಿಗಳಾಗಬೇಕು ಅಲ್ವಾ? ಸೊ ಆ ತಯಾರಿಗಳಂತೂ ಆಗ್ತಾ ಇತ್ತು. ಒನ್ಸ್ ಅಫಿಷಿಯಲ್ ಆಗಿ ಹೆಸರನ್ನ ಅನೌನ್ಸ್ ಮಾಡಿದ ನಂತರ ಇದೀಗ ಈ ಕಣ ರಂಗೇರ್ತಾ ಇದೆ. ಗಮನಿಸ್ತಾ ಇದ್ದೀರಾ ನೀವು. ಬಿಜೆಪಿಯ ನಾಯಕರುಗಳು ಸಾಥ್ ನೀಡಿದ್ರು. ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಇದ್ದಾರೆ. ಸೊ ಅದಾದ ನಂತರ ನಾಮಪತ್ರ ಸಲ್ಲಿಕೆ ಆಗಿರೋದು. ಒಂದು ಶಕ್ತಿ ಪ್ರದರ್ಶನ ಬೇರೆ ಇತ್ತು. ನಾರ್ಮಲ್ ಆಗಿ ನಾಮಪತ್ರ ಸಲ್ಲಿಕೆ ಮಾಡುವಾಗ ಅಭ್ಯರ್ಥಿಗಳ ಬೆಂಬಲಿಗರು ಸಾಥ್ ನೀಡ್ತಾರೆ. ಘೋಷಣೆಗಳನ್ನ ಕೂಗ್ತಾ ಮೆರವಣಿಗೆಗಳನ್ನೆಲ್ಲ ಹಮ್ಮಿಕೊಳ್ತಾರೆ. ಅದೊಂದು ರೀತಿಯಾಗಿ ಶಕ್ತಿ ಪ್ರದರ್ಶನ ಮಾಡೋದು, ಎಷ್ಟು ಜನರನ್ನು ಸೇರಿಸಿದ್ದೀವಿ ನಾವು ಅಂತ. ಸೊ ಇಲ್ಲೂ ಕೂಡ ಅದಾಗಿದೆ. ಇದೀಗ ಬಿಜೆಪಿ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ. ಇನ್ನೇನಿದ್ರು ಚುನಾವಣೆಯನ್ನು ಗೆಲ್ಲೋದೊಂದು ಬಾಕಿ ಇದೆ. ಆ ಗೆಲ್ಲೋದಕ್ಕೆ ಏನೇನು ಬೇಕು, ಸ್ಟ್ರಾಟಜಿಗಳು, ತಂತ್ರಗಾರಿಕೆಗಳು, ಪಕ್ಷದಲ್ಲಿ ಇರೋರನ್ನ ಸಮಾಧಾನ ಮಾಡಬೇಕು, ಸಂಧಾನ ಮಾಡಬೇಕು, ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ಎದುರಾಳಿಗಳಿಗೆ ಉತ್ತರ ಕೊಡಬೇಕು, ಎದುರಾಳಿಗಳನ್ನು ಕಟ್ಟಾಕಬೇಕು, ಇದೆಲ್ಲವನ್ನ ಮಾಡೋದೇ ಈ ಚುನಾವಣೆಯ ತಂತ್ರಗಾರಿಕೆ. ಸೊ ಇದೀಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಆಗಿದೆ. ಸರ್, 2 ವರ್ಷ 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 2 ವರ್ಷ
ಸ್ವಲ್ಪ